ಮಾಸ್ಟರ್ಸ್, ಇವತ್ತಿನ ವಿಷಯ ಸಹಕಾರ. ಪ್ರತಿದಿನ ನಾವು ಒಂದು ಹೊಸ ವಿಷಯ ತಿಳ್ಕೊಂತಾನೆ ಇರಬೇಕು. ಅವಾಗ ಏನಾಗುತ್ತೆ, ಆತ್ಮಕ್ಕೆ ಆನಂದ ಇರುತ್ತೆ, ಬುದ್ಧಿ ಹೆಚ್ಚಾಗುತ್ತೆ ದಿನದಿನಕ್ಕೂ. ನಾವು ಆವಾಗ ನಮ್ಮ ಡೆವಲಪ್ಮೆಂಟ್ಗೆ ನಾವು ಸಹಕಾರ ಮಾಡ್ದಂಗೆ, ನಮ್ಮ ಉದ್ಧಾರಕ್ಕೋಸ್ಕರ ಪ್ರತಿದಿನ ತಿಳ್ಕೊಂತಾನೆ ಇರಬೇಕು. ಈ ಸಹಕಾರ ಅಂತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್ ನಮ್ಮ ಗ್ರೋತಿಗೆ. ಪ್ರತಿಯೊಬ್ಬರ ಗ್ರೋತಿಗೂ ಕೂಡ ಈ ಸೃಷ್ಟಿಯ ಒಂದು ಸಂರಕ್ಷಣೆಗೆ ಸಹಕಾರ ಅಂತಕ್ಕಂಥದ್ದು ಬೇಕೇ ಬೇಕು. ಅದು ಬುನಾದಿ. ಅದು ಸಹಕಾರ ಅಂತಕ್ಕಂಥದ್ದು. ಸಹಕಾರ ಇಲ್ಲದೆ ಈ ಸೃಷ್ಟಿ ಅದ್ಭುತವಾಗಿರಕ್ ಸಾಧ್ಯ ಇಲ್ಲ. ನೋಡಿ, ಈಗ ಏನಾಗಿದೆ, ಸೃಷ್ಟಿಯಲ್ಲೆಲ್ಲ ತೊಂದರೆಗಳು ಯಾಕೆ ಬರ್ತಿದ್ದಾವೆ ಪ್ರಕೃತಿಯಲ್ಲಿ ಅಂದ್ರೆ ಮನುಷ್ಯ ಸಹಕಾರ ಮಾಡ್ತಿಲ್ಲ. 25% ಗ್ಲೋಬಲ್ ವಾರ್ಮಿಂಗಿಗೆ ಮಾಂಸಾಹಾರದಿಂದನೇ ಕಾಂಟ್ರಿಬ್ಯೂಷನ್ ಇದೆ. ನೋಡಿ, ಎಷ್ಟು ದುರಂತ ಇದು. ಸಹಕರಿಸ್ತಿಲ್ಲ ಮನುಷ್ಯ. ಏನ್ ತಿನ್ಬೇಕದ್ ತಿಂತಾ ಇಲ್ಲ, ಏನ್ ಮಾಡ್ಬೇಕದ್ ಮಾಡ್ತಾ ಇಲ್ಲ. ಭೂಮಿನ ಕಾಯೋನ್ ಏನ್ ಮಾಡ್ತಿದ್ದಾನೆ, ಭೂಮಿನ ಹಾಳು ಮಾಡ್ತಿದ್ದಾನೆ. ಸೃಷ್ಟಿನ ಕಾಯ್ಬೇಕು ಅವನು. ಸೃಷ್ಟಿಯಲ್ಲಿ ಎಲ್ಲ ಕಡೆ ಸಹಕಾರ ಇದೆ. ಒಂದಕ್ಕೊಂದು ಲಿಂಕ್ ಇದೆ. ಒಂದು ಚೈನಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲಾ ಜೀವಿಗಳು ಬದುಕ್ತಿದಾವೆ. ಬಟ್ ಮನುಷ್ಯ ಮಾತ್ರ ಸಹಕರಿಸ್ತಿಲ್ಲ. ಅವನು ಸಹಕರಿಸ್ತಿಲ್ಲ, ಹಂಗಾಗಿ ಅವನು ಕೂಡ ಪ್ರಕೃತಿಯಲ್ಲಿ ಒಂದು ಭಾಗ. ಆ ಭಾಗ ಆಗಿರೋನು ಸರಿಯಾಗಿ ಸಹಕರಿಸ್ತಿಲ್ದ ಏನಾಗ್ತಿದೆ, ಅವನೇ ತೊಂದರೆ ಅನುಭವಿಸ್ತಿದ್ದಾನೆ. ಯಾಕಂದ್ರೆ ಬುದ್ಧಿ ಇಲ್ಲ ಅವನಿಗೆ. ಏನ್ ಮಾಡ್ಬೇಕು ಅದು ಮಾಡ್ತಾ ಇಲ್ಲ, ದಾರಿ ತಪ್ಪಿದ್ದಾನೆ. ಸೃಷ್ಟಿಯನ್ನು ಸಂರಕ್ಷಣೆ ಮಾಡ್ಬೇಕು. ಕಾ ಈ ಭೂಮಿನ ಕಾಯ್ಬೇಕು ಅವನು. ಅವನಿಗೆ ಆ ಪ್ರಜ್ಞೆ ಅಂತಕ್ಕಂಥದ್ದು ಹೆಚ್ಚಿದೆ. ಪ್ರಜ್ಞೆ ಹೆಚ್ಚಿದ್ದಾಗ ಏನ್ ಮಾಡ್ಬೇಕು, ಭೂಮಿನ ಚೆನ್ನಾಗಿ ನೋಡ್ಕೋಬೇಕು. ಬುದ್ಧಿ ಇದೆ ಜಾಸ್ತಿ ಅವನಿಗೆ. ಆ ಒಂದು ಗಿಡ ಮರಗಳಿಗೆ ಜೀವ ಇದೆ. ಅಲ್ಲೇ ಆತ್ಮ ಇದೆ. ಬಟ್ ಅಲ್ಲಿ ಪ್ರಜ್ಞೆ ಅಂತಕ್ಕಂಥದ್ದು ಕಡಿಮೆ ಇದೆ. ಆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವು ಕೂಡ ಒಂದು ಆತ್ಮ ಪದಾರ್ಥ. ಬಟ್ ಪ್ರಜ್ಞೆ ಅಂತಕ್ಕಂಥದ್ದು ಮನುಷ್ಯಗಿಂತ ಕಮ್ಮಿ ಇದೆ. ಬಟ್ ಮನುಷ್ಯಗೆ ಏನಾಗಿದೆ, ಆ ಪ್ರಜ್ಞೆ ಅಂತಕ್ಕಂಥದ್ದು ಹೆಚ್ಚಿದೆ. ಅವನೇನ್ ಮಾಡ್ಬೇಕು, ಹೆಚ್ಚಿದ್ದಾಗ ಆ ಒಂದು ಆ ಪ್ರಜ್ಞೆಗೆ ತಕ್ಕಂಗೆ ಅವ್ನು ಜೀವಿಸ್ಬೇಕು. ಅವನು ಜೀವಿಸ್ತಿಲ್ಲ ನೋಡಿ. ಹಂಗಾಗಿ ಏನಾಗಿದೆ, ಆ ಒಂದು ಸಹಕಾರ ತಪ್ಪಿದೆ ಪ್ರಕೃತಿಯಲ್ಲಿ. ಸಹಕಾರ ಇಲ್ದೇನೆ ಏನಾಗ್ತಿದೆ, ಅವನೇ ತೊಂದರೆ ಅನುಭವಿಸ್ತಿದ್ದಾನೆ. ಈ ದೇಹಕ್ಕೆ ಕೂಡ ಅಷ್ಟೇ ನೋಡಿ, ಸಹಕರಿಸ್ತಿಲ್ಲ ಅವನು ಮನುಷ್ಯ. ಅವಾಗ ಅವು ಮೌನ ಮಾಡ್ತಿಲ್ಲ, ಅವಾಗ ಅವು ಉಪವಾಸ ಮಾಡ್ತಿಲ್ಲ. ಅದು ನೆಕ್ಸ್ಟ್ ಮುಂದೆ ಈ ದೇಹಕ್ಕೆ ಏನ್ ಕೊಡ್ಬೇಕು ಕರೆಕ್ಟಾಗಿ ಕೊಡ್ತಿಲ್ಲ. ಈ ದೇಹ ಎಲ್ಲ ರಚನೆ ಆಗಿರೋದು ಇದಕ್ಕೋಸ್ಕರ. ಈ ಹಲ್ಲು, ಡೈಜೆಷನ್ ಸಿಸ್ಟಮು, ಸಸ್ಯಾಹಾರಕ್ಕೆ ರಚನೆ ಆಗಿದೆ. ಏನ್ ಮಾಡ್ತಿದ್ದಾನೆ, ಮಾಂಸ ತಿಂತಿದ್ದಾನೆ. ಮಾಂಸ ತಿಂದ್ರೆ ಏನಾಗುತ್ತೆ, ದೇಹ ಸಹಕರಿಸಲ್ಲ, ಬುದ್ಧಿ ಕೆಲಸ ಮಾಡಲ್ಲ, ಒಳ್ಳೆ ಮಾತು ಬರಲ್ಲ, ಒಳ್ಳೆ ಆಲೋಚನೆ ಬರಲ್ಲ ಮಾಂಸ ತಿಂದ್ರೆ. ಜೀವನ ಎಲ್ಲ ದರಿದ್ರವಾಗಿರುತ್ತೆ ಮಾಂಸ ತಿಂದ್ರೆ. ಅಂದ್ರೆ ಇವನು ಈ ದೇಹಕ್ಕೆ ಸಹಕರಿಸ್ತಿಲ್ಲ ನೋಡಿ. ಇದೊಂದು ಸೃಷ್ಟಿಯ ಒಂದು ಕೊಡುಗೆ ದೇಹ. ಪ್ರಕೃತಿ ಇದು ದೇಹ. ಪ್ರಕೃತಿನ ಹೇಗ್ ನೋಡ್ಕೋಬೇಕು, ಆ ಪ್ರಕೃತಿ ತತ್ವ ಇದೆ, ಒಂದು ಒಂದು ರೀತಿ ಇದೆ. ಅದೇ ತರ ನೋಡ್ಕೋಬೇಕು ದೇಹನ. ಅವಾಗೇನಾಗುತ್ತೆ, ಆ ದೇಹ ಕೂಡ ಸಹಕರಿಸುತ್ತೆ. ಹೆಚ್ಚು ಹೆಚ್ಚು ಸುಖ ಕೊಡುತ್ತೆ ದೇಹ. ಇನ್ನು ಹೆಚ್ಚು ಬಾಳಿಕೆ ಬರುತ್ತೆ ದೇಹ. ಹೆಚ್ಚು ಕೆಲಸ ಮಾಡ್ಬೋದು ದೇಹದಿಂದ ನೋಡಿ. ಈ ದೇಹಕ್ಕೆ ಅತಿಯಾದ ಕಷ್ಟ ಕೊಡ್ತಿದ್ದಾನೆ. ದೇಹಕ್ಕೆ ಬೇಡದಿರೋ ಆಹಾರ ಹಾಕ್ತಿದ್ದಾನೆ. ದೇಹಕ್ಕೆ ಹೆಚ್ಚು ಸುಖ ಕೊಡ್ತಾನೆ ಅಥವಾ ಹೆಚ್ಚು ಕಷ್ಟ ಕೊಡ್ತಾನೆ. ಅದು ಕೂಡ ತಪ್ಪು. ಅಲ್ಲಿ ಮಿಡಲ್ ಪಾತನ್ನ ಫಾಲೋ ಮಾಡ್ತಿಲ್ಲ. ಯಾವಾಗ ಬೇಕು ಅವಾಗ ರೆಸ್ಟ್ ಕೊಡ್ಬೇಕು, ಯಾವಾಗ ಬೇಕು ಅವಾಗ ಕೆಲಸ ಮಾಡ್ಬೇಕು.
ಅಂದ್ರೆ ನೀನ್ ದೇಹದ ಜೊತೆ ಸಹಕರಿಸ್ತಿಲ್ಲ. ದೇಹದ ಜೊತೆ ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಇಲ್ಲ ನಿಂದು. ಯಾಕಿಲ್ಲ ಅಂತಂದ್ರೆ ಬುದ್ಧಿ ಇಲ್ಲ. ಎಲ್ಲಪ್ಪ ಸಿಗುತ್ತೆ ಬುದ್ಧಿ ಅಂದ್ರೆ PSSM ಅಲ್ಲೇ ಸಿಗುತ್ತೆ. ಧ್ಯಾನ ಸಾಧನೆಯಿಂದನೇ ಸಿಗುತ್ತೆ ಬುದ್ಧಿ. ನೋಡಿ. ಸೊ, ಪ್ರತಿ ಒಂದು ನೋಡಿ ಮಾಸ್ಟರ್ಸ್ ಎಲ್ಲಾನು ಸಹಕಾರ ಒಂದಕ್ಕೊಂದು. ಈ ದೇಹನ ತಗೊಳ್ಳಿ ನೀವು. ಒಂದು ಅಂಗಾಂಗ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅನ್ಕೊಳ್ಳಿ, ಈ ದೇಹನೇ ಹೋಗ್ಬಿಡುತ್ತೆ. ಆ! ದೇಹ ಬಿಟ್ಟು ಹೋಗ್ಬೇಕಾಗತ್ತೆ. ಹಾರ್ಟು ಕರೆಕ್ಟಾಗಿ ಬ್ಲಡ್ ಪಂಪ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲ ಅಂಗಾಂಗಗಳು ನಿಂತು ಬಿಡ್ತವೆ. ಆ! ಶ್ವಾಸಕೋಶ ಸರಿಯಾಗಿ ಉಸಿರಾಟ ತಗಂತಿಲ್ಲ ಅನ್ಕೊಳ್ಳಿ, ಮತ್ತೆ ಅಂಗಾಂಗಗಳೆಲ್ಲ ಕೆಲಸ ಮಾಡಲ್ಲ. ನೋಡಿ, ಎಷ್ಟು ಅದ್ಭುತವಾಗಿದೆ ಈ ರಚನೆ ದೇಹ. ಆ! ಈ ಜಠರ, ಲಂಗ್ಸ್ ಎಲ್ಲ ಇದೆ. ಅದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಫುಡ್ಡನ್ನ ಚೆನ್ನಾಗಿ ಡೈಜೆಸ್ಟ್ ಮಾಡಬೇಕು. ಆ ನ್ಯೂಟ್ರಿಷನ್ಸ್ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಫುಡ್ಡಿಂದ. ಅವಾಗೇನಾಗುತ್ತೆ, ಈ ದೇಹಕ್ಕೆ ಶಕ್ತಿ ಬರುತ್ತೆ. ನೋಡಿ, ಎಷ್ಟು ಅದ್ಭುತವಾಗಿದೆ. ಆ! ಆ ಕಿಡ್ನಿ ಏನ್ ಮಾಡ್ಬೇಕು, ವೇಸ್ಟ್‌ನೆಲ್ಲ ಕರೆಕ್ಟಾಗಿ ಹೊರಗಾಕ್ಬೇಕು. ಯಾವಾಗಾಗತ್ತೆ ಇದೆಲ್ಲ ಈ ಅಂಗಾಂಗಗಳು ಕರೆಕ್ಟಾಗಿ ವರ್ಕ್ ಆಗುತ್ತವಂದ್ರೆ, ಮನುಷ್ಯ ಬುದ್ಧಿಯಿಂದ ಈ ದೇಹನ ನೋಡ್ಕೋಬೇಕು. ನೋಡಿ, ಅದಿರೋದು ಪಾಯಿಂಟ್. ಬುದ್ಧಿ ಇಲ್ದೆ ಆ ಹುಚ್ಚುಚ್ಚು ಮಾಡ್ದ ಅನ್ಕೊಳ್ಳಿ ದೇಹದ ಜೊತೆ ಆಟ ಆಡ್ದ ಅನ್ಕೊಳ್ಳಿ, ದೇಹ ಏನಾಗುತ್ತೆ ಹಾಳಾಗುತ್ತೆ ಸಹಜವಾಗಿ. ಪ್ರಕೃತಿಯಲ್ಲಿ ಯಾವ ಪ್ರಾಣಿ ಕೂಡ ಮಾಡಲ್ಲ ಈ ಕೆಲ್ಸನ. ಆಹಾರ ಪದ್ಧತಿ ಸರಿ ಇಲ್ಲ, ಮೌನ ಇಲ್ಲ, ಆ ವೇಸ್ಟ್ ಮಾತುಗಳು, ವೇಸ್ಟ್ ಆಲೋಚನೆಗಳು ಎಲ್ಲಿಯಪ್ಪ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ದೇಹಕ್ಕೆ ಇಂಪ್ಯಾಕ್ಟ್ ಆಗ್ತಿದೆ. ವೇಸ್ಟ್ ಮಾತಾಡಿದ್ವಾ ದೇಹಕ್ಕೆ ಇಂಪ್ಯಾಕ್ಟ್ ಆಯ್ತು. ವೇಸ್ಟ್ ಎಮೋಷನ್ಸ್ ನೋಡಿ, ಪ್ರತಿಯೊಂದು ಕೂಡ ಎನರ್ಜಿನೇ. ಅದೇನಾಗುತ್ತೆ ವೇಸ್ಟ್ ಆಲೋಚನೆಗಳು ಬಂದು, ವೇಸ್ಟ್ ಭಾವನೆಗಳು ಬಂದ್ವು ಅಂದ್ರೆ ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅವೇ ಚಕ್ರಗಳು ಏನೆಲ್ಲ ಎನರ್ಜಿ ಇಂಪ್ಯಾಕ್ಟ್ ಅದು. ಅಂದ್ರೆ ಈ ಸಿಸ್ಟಮು ಎಫೆಕ್ಟ್ ಆಯ್ತು ನೋಡಿ. ನೀನ್ ದೇಹದ ಜೊತೆ ಸರಿಯಾಗಿ ಸಹಕರಿಸ್ತಿಲ್ಲ. ಬುದ್ಧಿ ಪರವಾಗಿ ನೀನು ಜೀವಿಸ್ತಿಲ್ಲ. ದೇಹ ಏನೋ ಕೇಳುತ್ತೆ ವಾರಕ್ಕೊಂದ್ ದಿನ, 15 ದಿನಕ್ಕೊಂದ್ಸಲ ಅಥವಾ ಮೊ ಉಪವಾಸ ಮಾಡು. ನನಗೆ ಟಯರ್ಡ್ ಆಗಿದ್ದೀನಿ ತಿಂದು. ಫ್ಯಾಕ್ಟರಿನಲ್ಲಿ ವರ್ಕರ್ಸ್ ಎಲ್ಲ ಟಯರ್ಡ್ ಆಗಿದ್ದಾರೆ. ಎಷ್ಟೋ ಜೀವಕೋಶಗಳಿದ್ದಾವೆ, ಜೀವ ಕಣಗಳಿದ್ದಾವೆ ದೇಹದಲ್ಲಿ. ಅವೆಲ್ಲ ಸುಸ್ತಾಗಿದ್ದಾವೆ. ಅದಕ್ಕೆ ರೆಸ್ಟ್ ಕೊಡು ಅವಾಗವಾಗ. ಹ್ಮ್. ಒಂದು ವಾರಕ್ಕೊಂದ್ಸರಿ ಲಿಕ್ವಿಡ್ ಫುಡ್ ನೋಡಿ. ಇವಾಗೆಲ್ಲ ಬೇಸಿಕಲ್ಲಿ ಆರಾಮಾಗಿ ಮಾಡ್ಬೋದು ಉಪವಾಸ. ದೇಹ ಜಾಸ್ತಿ ಆಹಾರ ಕೋರಲ್ಲ, ಲಿಕ್ವಿಡೇ ಕೋರುತ್ತೆ. ಮತ್ತೆ ಇವಾಗೂ ತಿಂತಾರೆ ಜನಗಳು. ಏನ್ ಮಾಡ್ತೀರಿ? ಏನಾಗುತ್ತೆ ಆಹ ಆ ದೇಹ ಎಲ್ಲ ಹಾಳಾಗುತ್ತೆ. ಟಯರ್ಡ್ ಆಗುತ್ತೆ ದೇಹ. ಅಂದ್ರೆ ನೀನು ಪ್ರಕೃತಿ ಒಂದು ಭಾಗ, ಆ ಪ್ರಕೃತಿ ಹೇಗೆ ಬದಲಾವಣೆ ಆಗ್ತಿದೆ, ಅದೇ ತರ ನಿನ್ನ ಆಹಾರ ಪದ್ಧತಿ ಬದಲಾಗ್ಬೇಕು. ನಿನ್ನ ಒಂದು ಫುಡ್ ರೊಟೀನ್ ಬದಲಾಗ್ಬೇಕು. ಅಂದ್ರೆ ಆ ಪ್ರಕೃತಿಗೆ ನೀನು ಸಹಕರಿಸ್ತಿಲ್ಲ. ಅಲ್ಲಿ ಬದಲಾವಣೆಗಳಾಗ್ತಿದೆ ಹೊರಗಡೆ. ಅದ್ ತಕ್ಕಂಗೆ ದೇಹ ಕೂಡ ಬದಲಾವಣೆ ಆಗ್ತಿದೆ. ಬಟ್ ನಿನ್ನ ಬುದ್ಧಿ ಬದಲಾಗಿಲ್ಲ. ನಿನ್ನ ಆಹಾರ ರೀತಿ ಬದಲಾಗಿಲ್ಲ. ಅವಾಗೇನಾಗುತ್ತೆ ನಿನಗೆ ತೊಂದರೆ ಆಗುತ್ತೆ. ಈ ದೇಹ ಸುಸ್ತಾಗಿ ಹೋಗುತ್ತೆ. ದೇಹದಲ್ಲಿ ರೋಗಗಳು ಸೃಷ್ಟಿಯಾಗ್ತವೆ. ಅಂದ್ರೆ ಸಹಕರಿಸ್ತಿಲ್ಲ ನಿನ್ ದೇಹದ ಜೊತೆ. ನೋಡಿ. ಹಾಗಾಗಿ ಪ್ರತಿ ಒಂದು ಕಡೆ ಕೂಡ ಸಹಕಾರನೇ ಇದೆ ಮಾಸ್ಟರ್. ಸಹಕಾರ ಇಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಲಾಸ್ ಅದು. ಯಾರಿಗೂ ಅಲ್ಲ. ನಿನ್ನ ಒಂದು ಡೆವಲಪ್‌ಮೆಂಟ್‌ಗೆ ಲಾಸ್ ಅಷ್ಟೇ. ನೋಡಿ. ಈ ಪ್ರಾಣಿಗಳು ಆ ಕಾಡಲ್ಲಿ ಬದುಕ್ತಾ ಇದ್ದಾವೆ. ನೋಡಿ ಒಂದೊಂದು ಪ್ರಾಣಿ ಒಂದಕ್ಕೊಂದು ಸಹಕರಿಸ್ತವೆ. ಈ ಆನೆ ಆಹ್, ಗಿಡದಲ್ಲಿ ತಿಂತಾ ಇರುತ್ತೆ, ಎಲೆಗಳು ತಿಂತಾ ಇರುತ್ತೆ. ಹಂಗೆ ಬೀಜಗಳು ಉದುರಿಸ್ತಾ ಇರುತ್ತೆ. ಅದು ಸುಮ್ಮನೆ ತಿನ್ಬೇಕಾದ್ರೆ ಬೀಜಗಳು ಉದುರುತ್ತವೆ. ಅದು ಆ ಬೀಜಗಳೇನಾಗ್ತವೆ ಮತ್ತೆ ಗಿಡಗಳಾಗಿ ವೃಕ್ಷ ಆಗ್ತವೆ ನೋಡಿ. ಅಂದ್ರೆ ಎಷ್ಟು ಒಂದು ಹೊಂದಾಣಿಕೆ ಇದೆ ಆ ಒಂದು ಆನೆಗೆ. ಆ! ಆಮೇಲೆ ಈ ಪ್ರತಿಯೊಂದು ಜೀವಿ ಅಷ್ಟೇ, ಸಸ್ಯಾಹಾರಿ ಜೀವಿ ಅಷ್ಟೇ. ಸಸ್ಯಾಹಾರ ಅದು ಏನೇನು ತಿನ್ನುತ್ತೆ ಹಂಗೆ ಸೃಷ್ಟಿ ಮಾಡುತ್ತದು. ಗಿಡದಿಂದ ಅಥವಾ ಆ ಮರದಿಂದ ಆ ಬೀಜಗಳು ಬೆಳಿತವೆ ಅಲ್ಲಲ್ಲೇ ಬೆಳ್ಕಂತವೆ ಕಾಡಲ್ಲಿ. ನೋಡಿ. ಎಷ್ಟು ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಿದೆ ನೋಡಿ ಪ್ರಾಣಿಗಳು. ಬಟ್ ಮನುಷ್ಯ ಏನ್ ಮಾಡ್ತಾನೆ, ಆ ಗಿಡಗಳು ಕಡಿತಾನೆ. ಆ! ಏನಾಗುತ್ತೆ ಗಿಡಗಳು ಕಡ್ದಂಗೂ ಏನಾಗುತ್ತೆ ಈ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ತನಗೆ ತೊಂದ್ರೆ ಆಗುತ್ತೆ ಭೂಮಿ ಮೇಲೆ ಬದುಕೋದಕ್ಕೆ. ಆ ಪ್ರಾಣಿಗಿರ್ತಕ್ಕಂಥ ಬುದ್ಧಿ ಮನುಷ್ಯಗಿಲ್ಲ. ಆ ಪ್ರಾಣಿ ಸಹಕರಿಸ್ತಿದೆ ಪ್ರಕೃತಿ ಜೊತೆ. ಬಟ್ ಮನುಷ್ಯ ಸಹಕರಿಸ್ತಿಲ್ಲ. ನೋಡಿ. ಅವನು ಆಕ್ಚುअली ಇನ್ನೂ ಹೆಚ್ಚು ಸಹಕರಿಸ್ಬೇಕು ಅವನು. ಯಾಕಂದ್ರೆ ಅವನೇ ಬುದ್ಧಿವಂತ. ಪ್ರಜ್ಞೆನ ತಗೊಂಡದ್ದು ಅವನಿಗೆ ಹೆಚ್ಚಿದೆ.
ಕಾಡಲ್ಲಿ ನೋಡಿ ಎಷ್ಟು ವೈವಿಧ್ಯವಾಗಿ ಬದುಕ್ತವೆ ಪ್ರತಿ ಜೀವಿ ಕೂಡ. ಆ ಹುಲಿ ಮಾಂಸ ತಿನ್ನುತ್ತೆ. ಕರೆಕ್ಟ್ ಅದು. ತಿನ್ಬೇಕದು. ಅವಾಗೇನಾಗುತ್ತೆ, ಒಂದು ನೇಚರಲ್ಲಿ ಕರೆಕ್ಟಾಗಿ ಒಂದು ಸೈಕಲ್ ಕರೆಕ್ಟಾಗಿರುತ್ತೆ. ಅಂದ್ರೆ ಆ ಮಾಂಸಾಹಾರ ಮಾಂಸಾಹಾರಿ ಪ್ರಾಣಿ ಮಾಂಸ ತಿನ್ಬೇಕು, ಸಸ್ಯಾಹಾರ ಪ್ರಾಣಿ ಸಸ್ಯಾಹಾರ ತಿನ್ಬೇಕು. ನೋಡಿ ಅವು ಕರೆಕ್ಟಾಗಿದಾವೆ. ಹಂಗಾಗಿ ಆ ಬ್ಯಾಲೆನ್ಸ್ ಆಗಿದೆ. ಮನುಷ್ಯ ಏನ್ ಮಾಡ್ತಾನೆ, ಆ ಕಾಡನ್ನ ನಾಶ ಮಾಡ್ತಾನೆ. ಇವ್ನು ರಕ್ಷಿಸ್ಬೇಕು. ಅವಾಗೇನಾಗುತ್ತೆ, ಅವನಿಗೆ ತೊಂದ್ರೆ ಆಗ್ತಿದೆ. ಬದುಕಕ್ಕಾಗ್ತಿಲ್ಲ ಭೂಮಿ ಮೇಲೆ ಅವನಿಗೆ. ಇಲ್ಲದಿಲ್ಲದ ರೋಗಗಳು ಸೃಷ್ಟಿಯಾಗ್ತಿದಾವೆ. ಅಂದ್ರೆ ನೇಚರ್ ಹಾಳು ಮಾಡ್ದ. ನೋಡಿ ಸಹಕರಿಸ್ತಿಲ್ಲ ನೇಚರ್ ಜೊತೆ. ನೋಡಿ. ಆಮೇಲೆ ಮನೆಗಳಿಗೆ ಬರೋಣ. ಮನೆ ಒಂದು ಸಂಸಾರ ಚೆನ್ನಾಗಿ ನಡಿಬೇಕು ಅನ್ಕೊಳ್ಳಿ. ಏನ್ ಮಾಡ್ಬೇಕು? ಗಂಡ ಹೆಂಡತಿ ಸರಿಯಾಗಿ ಸಹಕಾರ ಇರ್ಬೇಕು. ಅತ್ತೆ ಸೊಸೆ ಸಹಕಾರ ಇರ್ಬೇಕು. ಮಕ್ಕಳು ತಂದೆ ತಾಯಿ ಸಹಕರಿಸ್ತಿರ್ಬೇಕು ಒಬ್ರಿಗೊಬ್ರಿಗೆ. ನೋಡಿ ಸಂಸಾರದ ಗುರಿ ಏನಪ್ಪಾ? ಎಲ್ಲರೂ ಖುಷಿಯಾಗಿರೋದು. ಎಲ್ಲರೂ ಖುಷಿಯಾಗಿರ್ಬೇಕಂದ್ರೆ ಏನು? ಒಬ್ರಿಗೊಬ್ರು ಸಹಕರಿಸ್ಬೇಕು. ಆ ಈಗೋ ಬಿಡ್ಬೇಕು. ಸ್ವಾರ್ಥ ಬಿಡ್ಬೇಕು. ನೋಡಿ. ಎದಕ್ಕಿಲ್ಲ ಅಂದ್ರೆ ಬುದ್ಧಿ ಇಲ್ಲ. ಎಲ್ಲಿಯಪ್ಪ ಸಿಗುತ್ತೆ ಬುದ್ಧಿ ಅಂದ್ರೆ ಧ್ಯಾನ ಸಾಧನೆಯಲ್ಲಿ ಸಿಗುತ್ತೆ ಬುದ್ಧಿ. ನೋಡಿ. ಮನುಷ್ಯನಿಗೆ ಧ್ಯಾನನೇ ಬೇಕು. ಮನುಷ್ಯ ಧ್ಯಾನ ಇಲ್ಲಂದ್ರೆ ಪಶುನೇ ಅವನು. ಯಾಕಂದ್ರೆ ಅವನಿಗೆ ಮನಸ್ಸು ಅಂತಕ್ಕಂಥದ್ದಿದೆ. ಮನಸ್ಸು ಏನ್ ಮಾಡುತ್ತೆ? ಈ ಒಂದು ಸಂಸಾರನ ಹಾಳು ಮಾಡುತ್ತೆ. ನೋಡಿ ಸಂಸಾರದಲ್ಲಿ ಏನ್ ಬೇಕು? ಒಬ್ರಿಗೊಬ್ರಿಗೊಬ್ರು ಸಹಕಾರ ಬೇಕಷ್ಟೇ. ಅದು ಇಂಪಾರ್ಟೆಂಟ್. ಆ ಈ ಪುರುಷ ಪ್ರಧಾನವಾಗಿ ಬದುಕಬಾರ್ದು. ಪುರುಷ ಏನ್ ಮಾಡ್ಬೇಕು? ಮನೆ ಕೆಲಸಗಳು ಮಾಡಬೇಕು. ಕೆಲಸ ಮಾಡಬೇಕು. ನೋಡಿ ಸ್ತ್ರೀನು ಕೂಡ ಸಹಕರಿಸ್ಬೇಕು ಆ ಒಂದು ಪುರುಷಗೆ. ಅವಾಗೇನಾಗುತ್ತೆ? ಸಂಸಾರ ಅದ್ಭುತವಾಗಿ ಸುಖಕರವಾಗಿರುತ್ತೆ. ನೋಡಿ. ಆ ಮಹಾಭಾರತದಲ್ಲಿ ಪಂಚಪಾಂಡವರು ಒಬ್ರಿಗೊಬ್ರಿಗೊಬ್ರು ಸಹಕಾರ ಮಾಡಿದ್ರು. ಅವಾಗೇನಾಯ್ತು? ಅವರು ಆ ಯುದ್ಧ ಗೆಲ್ಲಕ್ಕಾಯ್ತು ಕೌರವರ ಮೇಲೆ. ನೋಡಿ. ಅದೇ ಒಬ್ರಿಗೊಬ್ರು ಸಹಕಾರ ಮಾಡ್ಲಿಲ್ಲ ಅನ್ಕೊಳ್ಳಿ ಏನಾಗಿತ್ತು? ಅವರು ಸೋಲ್ತಾ ಇದ್ರು. ಮತ್ತೆ ಅದೇ ಗತಿ ಆಗ್ತಿತ್ತು. ನೋಡಿ ಎಲ್ಲರಿಗೂ ಮಹಾಭಾರತ ಕಥೆ ಗೊತ್ತು. ಮಹಾಭಾರತ ಕಥೆ ಗೊತ್ತು. ಬಟ್ ಫಾಲೋ ಮಾಡಲ್ಲ. ಮಹಾಭಾರತ ಹಂಗೆ ಕೂತಿದೆ ಮನೇಲಿ ಎಲ್ರ ಮನೇಲಿ. ಏನ್ ಬೇಕು? ನಾವು ಅದ್ರ ಕಡೆ ಅದ್ರಲ್ಲಿರ್ತಕ್ಕಂಥ ತತ್ವ ತಿಳ್ಕೋಬೇಕು. ಅಲ್ಲಿರ್ತಕ್ಕಂಥ ಸತ್ಯನ್ನ ತಗೋಬೇಕು ಮಹಾಭಾರತದಲ್ಲಿ ಇರ್ತಕ್ಕಂಥದ್ನ. ನೋಡಿ ಅದು ಎಂತ ದೊಡ್ಡ ಸಂಸಾರ, ಎಂತ ದೊಡ್ಡ ಕತೆ. ಎಷ್ಟೊಂದು ಸಹಕಾರ ಇದೆಯೋ ಮಹಾಭಾರತದಲ್ಲಿ. ಆ ಪಾಂಡವರು ಒಬ್ರಿಗೊಬ್ರಿಗೂ. ನೋಡಿ. ಆ ಅರ್ಜುನ ಕೆಲಸ ಮಾಡ್ತಾನೆ. ಆ ಧರ್ಮರಾಯನ ಕೆಲಸ ಧರ್ಮರಾಯ ಮಾಡ್ತಾನೆ. ನಕುಲ ಕೆಲಸ ನಕುಲ ಮಾಡ್ತಾನೆ. ಸಹದೇವನ ಕೆಲಸ ಸಹದೇವ ಮಾಡ್ತಾನೆ. ಭೀಮನ ಕೆಲಸ ಭೀಮ ಮಾಡ್ತಾನೆ. ನೋಡಿ. ಸರಿಯಾಗಿ ಪಾಲನೆ ಮಾಡಿದ್ರು. ಯಾಕಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮನ ಮಾತು ಕೇಳಿದ್ರು ಅವರು. ಮನ್ಸು ಮಾತು ಕೇಳಲಿಲ್ಲ. ನೋಡಿ. ಸಹಕಾರ ನೋಡಿ ಒಂದಕ್ಕೊಂದು ಒಬ್ರಿಗೊಬ್ರು ಕೋಆರ್ಡಿನೇಷನ್. ಎಲ್ಲಾ ಕಡೆ ನೋಡಿ ಮಾಸ್ಟರ್ಸ್ ಎಲ್ಲಿ ಸಹಕಾರ ಇಲ್ಲೇ ಅಲ್ಲಿ ಸೋಲಿರುತ್ತೆ ಯಾವಾಗ್ಲೂ ತಿಳ್ಕೊಳ್ಳಿ. ನಮ್ಮ ಜೀವನ ಕೂಡ ಅಷ್ಟನೇ. ಸೋಲಿಂದ ಯಾರಿಗಪ್ಪ ನಷ್ಟ? ನಮ್ಗೆ ನಷ್ಟ. ಸಂಸಾರದಲ್ಲಿ ಕೋಆರ್ಡಿನೇಷನ್ ಇಲ್ಲ. ಅತ್ತೆ ಸೊಸೆ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ ಮನೆ. ಅದು ಬಿಟ್ಟು ಜಗಳಾಡ್ತಾ ಕೂತ್ರೆ ಏನಾಗುತ್ತೆ? ಸಂಸಾರ ಹಾಳಾಗುತ್ತೆ. ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ಬೇಕು. ಅದು ಬಿಟ್ಟು ಹೊಡೆದು ಬಡಿದು ಬೆಳೆಸಿದ್ರೆ ಏನಾಗುತ್ತೆ? ಮಕ್ಕಳು ನಾಳೆ ಅವರೇ ವೈರಿಗಳಾಗ್ತಾರೆ ತಂದೆ ತಾಯಿಗಳಿಗೆ. ಯಾಕಂದ್ರೆ ಇವನು ಚೆನ್ನಾಗಿ ಹಿಂಸೆ ಕೊಟ್ಟಿರ್ತಾನಲ್ಲ. ಅದೇ ಒಂದು ಸಿಟ್ಟು ಅಂತಕ್ಕಂಥದ್ದು ಮಗು ಒಳಗಡೆ ಇರುತ್ತೆ. ನೋವು ಅನ್ನೋದು ಒಳಗಿರುತ್ತೆ. ಅದು ಬೆಳೀತಾ ಬೆಳೀತಾ ನೋವು ಕೂಡ ಹಂಗೆ ಪ್ರಾರಂಭ ಆಗುತ್ತೆ. ಸಹಕರಿಸಿಲ್ಲ ಮಕ್ಕಳ ಜೊತೆ ನಾವು. ಸೊ ಎಲ್ಲಾ ಕಡೆ ಇದೆ ಇದು. ಆ ಸಹಕಾರ ಅಂತಕ್ಕಂಥದ್ದು. ಎಲ್ಲಿ ಇಲ್ಲ ಸಹಕಾರ ಅಲ್ಲಿ ತೊಂದರೆಗಳು. ಯಾರಿಗಪ್ಪ ತೊಂದ್ರೆ? ನಿನಗೆ ತೊಂದ್ರೆ. ನಿನಗೇನ್ ಬೇಕು? ಆ ಬುದ್ಧಿ ಅಂತಕ್ಕಂಥದ್ದು ಬರ್ಬೇಕು. ವಿವೇಕ ಅಂತದ್ ಬರ್ಬೇಕು. ಮಾತಲ್ಲಿ ವಿವೇಕ, ಆಲೋಚನೆಯಲ್ಲಿ ವಿವೇಕ, ನೋಟದಲ್ಲಿ ವಿವೇಕ. ನೋಡಿ. ಆ ಪ್ರಾಣಿ ಪಕ್ಷಿಗಳು ಎಷ್ಟು ಅದ್ಭುತವಾಗಿ ಬದುಕ್ತಿದಾವೋ ಸೃಷ್ಟಿಯಲ್ಲಿ. ನೋಡಿ. ಆ ಗಿಡ ಮರಗಳು ನೋಡಿ. ಅವೆಲ್ಲ ಸೇವೆ ಮಾಡ್ತಿದಾವೆ ಭೂಮಿಗೆ. ಪ್ರತಿ ಕ್ಷಣ ಸೇವೆ ಮಾಡ್ತಾನೆ ಇದಾವೆ ಅವು. ಮನುಷ್ಯ ಮಾತ್ರ ಏನ್ ಮಾಡ್ತಿದ್ದಾನೆ? ಸೇವೆ ಮಾಡೋನು, ಅದನ್ನ ಭಕ್ಷಿಸ್ತಿದ್ದಾನೆ ಅವನು. ನೋಡಿ. ಹಂಗಾಗಿ ಯಾರಿಗ್ ತೊಂದ್ರೆ ಆಗ್ತಿದೆ? ಅವನಿಗೆ ತೊಂದ್ರೆ ಆಗ್ತಿದೆ. ನೋಡಿ. ಈ ಮಳೆ ನೋಡಿ. ಆ ನೀರೇ ಆವಿಯಾಗುತ್ತೆ ಮೇಲೆ. ಆವಿಯಾಗಿ ಮೋಡಾಗುತ್ತೆ. ಮೋಡಾಗಿ ಮಳೆ ಸುರಿಯುತ್ತೆ. ನೋಡಿ. ಆ ನೀರಿಲ್ಲಂದ್ರೆ ಬದುಕಕ್ ಸಾಧ್ಯನಾ? ಈ ದೇಹದಲ್ಲೆಲ್ಲ ನೀರೇ ತುಂಬಿದೆ ಮ್ಯಾಕ್ಸಿಮಮ್ 80%. ಆ ನೀರನ್ನ ಏನ್ ಮಾಡ್ತಿದ್ದಾನೆ? ಕಲುಷಿತ ಮಾಡ್ತಿದ್ದಾನೆ. ಮತ್ತೆ ಯಾರಿಗಪ್ಪ ತೊಂದ್ರೆ? ಮತ್ತೆ ಮನುಷ್ಯನಿಗೆ ತೊಂದ್ರೆ. ನೋಡಿ ರೋಗಗಳು ಸೃಷ್ಟಿ ಆಗ್ತವೆ. ಒಳ್ಳೆ ನೀರೇ ಸಿಗ್ತಾ ಇಲ್ಲ ಕುಡಿಯಕ್ಕೆ ಇವಾಗ. ನೋಡಿ. ಆ ಸೃಷ್ಟಿ ನೋಡಿ ಎಷ್ಟು ಅದ್ಭುತವಾಗಿದೆ ಅದು. ಎಷ್ಟು ಸಹಕರಿಸ್ತಿದೆ ಒಂದಕ್ಕೊಂದು. ಆ ಋತುಮಾನಗಳು ನೋಡಿ. ಯಾವಾಗ ಬರ್ಬೇಕು ಅವಾಗ ಬರ್ತವೆ. ಅವು ಕೆಲ್ಸ ಅವು ಮಾಡ್ತವೆ. ಸೂರ್ಯನ ಕೆಲ್ಸ ಸೂರ್ಯ ಮಾಡ್ತಿದ್ದಾನೆ. ಯಾವ ಟೈಮಿಗೆ ಹುಟ್ಬೇಕು ಅವ್ನು ಹುಟ್ತಾನೆ. ಚಂದ್ರ ಯಾವ ಟೈಮಿಗೆ ಬರ್ಬೇಕು ಬರ್ತಾನೆ.
ನೋಡಿ. ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರೆಲ್ಲ. ಸೃಷ್ಟಿಯಲ್ಲಿ ತಪ್ಪುಗಳೇ ಇಲ್ಲ. ಮನುಷ್ಯನೇ ತಪ್ಪು ಮಾಡ್ತಿರೋದು ಎಲ್ಲಾ ಕಡೆ. ಯಾಕಂದ್ರೆ ಅವನಿಗೆ ಬುದ್ಧಿ ಇಲ್ಲ. ಅವನು ಪಶುವಾಗಿ ಬದುಕ್ತಿದ್ದಾನೆ. ಅಹಂಕಾರದಿಂದ ಬದುಕ್ತಿದ್ದಾನೆ. ಸಂಸಾರದಲ್ಲಿ, ಸಮಾಜದಲ್ಲಿ ನೋಡಿ. ಜೂನಿಯರ್ ಪಿರಮಿಡ್ ಮಾಸ್ಟರ್ಸ್ ಏನ್ ಮಾಡ್ಬೇಕು? ಜೂನಿಯರ್ ಮಾಸ್ಟರ್ಸು ಸೀನಿಯರ್ಸ್ ಮತ್ತು ಅವ್ರ ಒಂದು ಸೇವೆಗೆ ಸಹಕಾರ ಮಾಡ್ಬೇಕು. ನೋಡಿ ಅವಾಗೇನಾಗುತ್ತೆ, ನಮ್ಮೆಲ್ಲರ ಲಕ್ಷ್ಯ ಅದೇನು ಧ್ಯಾನ ಜಗತ್ತು, ಅದು ಸೃಷ್ಟಿಯಾಗುತ್ತೆ. ಅದು ಬಿಟ್ಬಿಟ್ಟು ಬರೀ ಧ್ಯಾನ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಸಹಕಾರ ಮಾಡ್ಬೇಕು ಒಬ್ರಿಗೊಬ್ರು. ಅವಾಗೇನಾಗುತ್ತೆ, ನಿನಗೂ ಲಾಭ, ನೀನು ಬೆಳಿತೀಯ. ನಿನಗೂ ಎಷ್ಟೋ ಎನರ್ಜಿ ಬರುತ್ತೆ, ಪುಣ್ಯ ಬರುತ್ತೆ ಸೇವೆ ಮಾಡಿದ್ರೆ. ಈ ಸೀನಿಯರ್ ಮಾಸ್ಟರ್ಸ್ ಏನ್ ಮಾಡ್ಬೇಕು? ಸ್ವಾರ್ಥ ಬಿಟ್ಟು ಆ ಅವ್ರನ್ನ ನೋಡ್ಕೋಬೇಕು ಜೂನಿಯರ್ಸ್‌ನ ಚೆನ್ನಾಗಿ. ಅವಾಗೇನಾಗುತ್ತೆ, ಇವ್ ಅವರು ಕೂಡ ಬೆಳೀತಾರೆ. ಬೆಳೆಸ್ಬೇಕು. ಆ ಒಳ್ಳೆ ಜ್ಞಾನ ಕೊಡ್ಬೇಕು ಜೂನಿಯರ್ಸ್‌ಗೆ. ಒಳ್ಳೆ ಬುಕ್ಸ್ ಸಜೆಸ್ಟ್ ಮಾಡ್ಬೇಕು. ಒಳ್ಳೆ ದಾರಿ ಯಾವುದು ಅಂತ ಹೇಳ್ಕೊಡ್ಬೇಕು. ಧರ್ಮ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ಸತ್ಯ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ನೋಡಿ. ಅವಾಗೇನಾಗುತ್ತೆ, ಪ್ರಕೃತಿ ಬದಲಾಗುತ್ತೆ. ಈ ಸೃಷ್ಟಿ ಅದ್ಭುತವಾಗಿ ರೆಡಿ ಆಗುತ್ತೆ. ಭೂತಾಯಿಗೆ ಎಷ್ಟೋ ಶಕ್ತಿ ಬರುತ್ತೆ. ನೋಡಿ. ಅದೇ ಕೆಲಸ ನಮ್ದೆಲ್ಲ. ಅಂದ್ರೆ ಕೋಆರ್ಡಿನೇಷನ್ ಸಹಕಾರ ನೋಡಿ. ಆ ಸೃಷ್ಟಿಯಲ್ಲಿದೆ, ಪ್ರಾಣಿ ಪಕ್ಷಿಗಳಲ್ಲಿದೆ, ಮನುಷ್ಯನಲ್ಲೂ ಕೂಡ ಬರಬೇಕು. ಪ್ರತಿ ಧ್ಯಾನಿಯಲ್ಲೂ ಕೂಡ ಸಹಕಾರ ಬರಬೇಕು. ಪ್ರತಿ ಕ್ಷಣ ಸಹಕರಿಸ್ಬೇಕು ಎಲ್ಲದಕ್ಕೂ. ಸೇವೆ ಮಾಡಕ್ ರೆಡಿ ಇರ್ಬೇಕು 24 ಗಂಟೆ ನೋಡಿ. ಅಂದ್ರೆ ಎಲ್ಲ ಗಮನಿಸಿ ಬೇಕಂದ್ರೆ. ಸಂಸಾರದಲ್ಲಿ, ಸಮಾಜದಲ್ಲಿ, ಸೃಷ್ಟಿಯಲ್ಲಿ, ಆ ಪ್ರಾಣಿ ಪಕ್ಷಿಗಳಲ್ಲಿ, ಈ ಗಿಡ ಮರಗಳಲ್ಲಿ ಎಲ್ಲ ಕಡೆ ಸಹಕಾರ ತುಂಬಿದೆ. ಮನುಷ್ಯನಲ್ಲಿ ಮಾತ್ರ ಆ ಸಹಕಾರ ಕಡಿಮೆ ಇದೆ. ಹಾಗಾಗಿ ತೊಂದರೆಗಳು ನೋಡಿ. ಒಬ್ರಿಗೊಬ್ರು ಜೊತೆಗೆ ಕರ್ಕೊಂಡು ಹೋಗ್ಬೇಕು ಎಲ್ಲಾರ್ನು ಕೂಡ. ಬಿಟ್ಟು ಹೋಗ್ಬಾರ್ದು ಯಾರನ್ನು. ನೋಡಿ. ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಒಬ್ರಿಗೊಬ್ರು ಸಹಕರಿಸ್ತೀವೋ, ಅಷ್ಟು ಮಟ್ಟಿಗೆ ನಮ್ಮ ಉದ್ಧಾರ ಆಗುತ್ತೆ. ಯಾರು ಉದ್ಧಾರ ಅಲ್ಲ ಅದು. ಪತ್ರಿ ಸರ್ ಯಾವಾಗ್ಲೂ ಎಲ್ಲ ಜನನ್ನ ಸೇರ್ಸ್ಕೊಂತಿದ್ರು. ಕರ್ಕೊಂಡು ಹೋಗ್ತಿದ್ರು. ಅವ್ರೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ರು. ಯಾರನ್ನೂ ಬಿಡ್ತಿರ್ಲಿಲ್ಲ. ಇವನಾರವ ಅಂತಿರ್ಲಿಲ್ಲ. ಇವ ನಮ್ಮವ ಅಂತಿದ್ರು ಎಲ್ಲರೂ. ಪತ್ರಿ ಸರ್ ಯಾವಾಗ್ಲೂ. ಹಾಗಾಗಿ ಎಲ್ಲರೂ ನಮ್ಮವರೇ ನೋಡಿ. ಯಾಕಂದ್ರೆ ಎಲ್ಲರೂ ಕನೆಕ್ಟೆಡ್ಡೇ ಸೃಷ್ಟಿಯಲ್ಲಿ. ಪ್ರತಿಯೊಬ್ರು ಕನೆಕ್ಟೆಡ್ಡೇ. ಎಲ್ಲರೊಳಗೆ ಎಲ್ಲರಿದ್ದಾರೆ. ಯಾರು ಬೇರೆ ಅಲ್ಲ. ಎಲ್ಲಿ ಬೇರೆ ಅಂತಕ್ಕಂಥದ್ದಿಲ್ಲ. ಒಂದಕ್ಕೊಂದು ಕನೆಕ್ಟೆಡೇ. ಯಾವತ್ತೂ ಕನೆಕ್ಟೆಡೇ. ಆ ಪ್ರಕೃತಿನೇ ನನ್ನಲ್ಲಿದೆ. ನಾನೇ ಪ್ರಕೃತಿಯಲ್ಲಿದ್ದೀನಿ. ಆ ನಿಮ್ಮ ಎಲ್ಲರೊಳಗಡೆ ನಾನಿದ್ದೀನಿ. ನನ್ನೊಳಗೆ ನೀವಿದ್ದೀರಿ. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ನೋಡಿ. ಈ ಸತ್ಯ ಇದು. ಅವಾಗೇನಾಗುತ್ತೆ, ನಾನು ಎಷ್ಟು ಜ್ಞಾನ ತಿಳ್ಕೊಂತೀನಿ, ಅಷ್ಟು ನೀವೇ ತಿಳ್ಕೊಂತೀರಿ. ನೀವೆಷ್ಟು ಜ್ಞಾನ ತಿಳ್ಕೊಂತೀರಿ, ನಾನು ಅಷ್ಟು ಜ್ಞಾನ ತಿಳ್ಕೊಂತೀನಿ. ಸಹಕಾರ. ಯಾಕಂದ್ರೆ ಕನೆಕ್ಟೆಡ್ ಪ್ರತಿಯೊಬ್ರು ಕೂಡ. ಬೇರ್ ಬೇರೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಬೇರೆ ಅಂತಕ್ಕಂಥದ್ದು ಎಲ್ಲಿದೆ? ಮನಸ್ಸಲ್ಲಿದೆ. ಆತ್ಮದಲ್ಲಿ ಎಲ್ಲಿ ಬೇರೆ ಅಂತಕ್ಕಂಥದ್ದಿಲ್ಲ. ಎಲ್ಲರೂ ಕನೆಕ್ಟೆಡ್. ಅನ್‌ಕನೆಕ್ಟೆಡ್ ಯಾವಾಗ ಆಗ್ತೀವಿ? ಆ ಒಂದು ಕೊಂಡಿ ಯಾವಾಗ ತಪ್ಪುತ್ತೆ ಅಂದ್ರೆ, ಮನಸ್ಸು ಪ್ರಾರಂಭ ಆದಾಗ, ಆತ್ಮ ತತ್ವದಲ್ಲಿದ್ದಾಗ ಎಲ್ಲಿ ಬೇರೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಮಾಸ್ಟರ್ಸ್ ತಿಳ್ಕೊಳ್ಳಿ. ಹಾಗಾಗಿ ಸೃಷ್ಟಿ ನೋಡಿ ಯಾವಾಗ್ಲೂ ಒಂದಕ್ಕೊಂದು ಕನೆಕ್ಟೆಡ್ ಅವು. ಯಾಕಂದ್ರೆ ಯಾವಾಗ್ಲೂ ಆತ್ಮ ತತ್ವದಲ್ಲಿ ಜೀವಿಸ್ತಿದವು. ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು. ಅಲ್ಲಿ ಎಲ್ಲಿ ಡಿಫರೆನ್ಸ್‌ಗಳು ಬೇರ್ಪಡದಂತಕ್ಕಂಥದ್ದಿಲ್ಲ. ಆ ಕನೆಕ್ಷನ್ನೇ ಇದೆ ಹೊರತು ಡಿಸ್‌ಕನೆಕ್ಷನ್ ಇಲ್ಲ ಪ್ರಕೃತಿಯಲ್ಲಿ. ನೋಡಿ. ಆ ಮಣ್ಣಿನ ಜೊತೆ ಆ ಸಸಿಗಳು, ಆ ಗಿಡ ಮರಗಳು ಕನೆಕ್ಟ್ ಆಗಿದ್ದಾವೆ. ಆ ಗಿಡ ಮರಗಳು ಎಷ್ಟು ಇರ್ತವೆ, ಮಣ್ಣಷ್ಟು ಫಲವತ್ತವಾಗಿರುತ್ತೆ. ಅಷ್ಟು ನೀರು ಹಿಡಿಯುತ್ತೆ ನೋಡಿ ಆ ಭೂಮಿ. ಅದೇ ಗಿಡ ಮರಗಳಿಲ್ಲ ಅನ್ಕೊಳ್ಳಿ, ಭೂಮಿ ಬರಡಾಗೋಗುತ್ತೆ ನೋಡಿ. ನೋಡಿ ಎಷ್ಟು ಅದ್ಭುತವಾಗಿದೆ ಅದು ಸೃಷ್ಟಿ. ಆ ಸೃಷ್ಟಿ ಅಂತಕ್ಕಂಥದ್ದು ಅಷ್ಟು ಪ್ರತಿಯೊಂದು ಕೂಡ ನೋಡಿ. ಆ ಜಮೀನಲ್ಲಿ ಚೆನ್ನಾಗಿ ಸಸಿಗಳಿದಾವೆ, ಹಸಿರಿದೆ ಅನ್ಕೊಳ್ಳಿ, ಅವಾಗೇನಾಗುತ್ತೆ ಸುತ್ತ ಟೆಂಪರೇಚರ್ ಚೆನ್ನಾಗಿರುತ್ತೆ, ನೀರನ್ನು ಚೆನ್ನಾಗಿ ಹಿಡಿಯುತ್ತೆ. ಭೂಮಿ ತಂಪಾಗಿರುತ್ತೆ, ಭೂಮಿ ಫಲವತ್ತಾಗಿರುತ್ತೆ ನೋಡಿ. ಅಂದ್ರೆ ಪ್ರತಿ ಒಂದು ಕಡೆ ಕೂಡ ಎಷ್ಟು ಮಟ್ಟಿಗೆ ಸಹಕಾರ ಇದೆ ಆ ಸೃಷ್ಟಿಯಲ್ಲಿ. ಮನುಷ್ಯನಲ್ಲಿ ನೋಡಿ ಗಮನಿಸಿ, ಆ ಪ್ರಕೃತಿಯಿಂದ ಎಷ್ಟು ಕಲಿಬೋದು, ಲೆಕ್ಕ ಇಲ್ಲದಷ್ಟು ಕಲಿಬೋದು. ಪ್ರತಿ ಕ್ಷಣ ಕೂಡ ಕಲಿಬೋದು. ಮನುಷ್ಯ ಓಪನ್ ಆಗ್ಬೇಕಷ್ಟೇ. ಕಣ್ಣು ತೆಗಿಬೇಕು, ಕಣ್ಣು ಮುಚ್ಚಬಾರ್ದು. ನಿದ್ದೆಯಿಂದ ಎದ್ದೇಳ್ಬೇಕು. ಎಚ್ಚರ ಆದ್ರೆ ಸಾಕು, ಆ ಪ್ರಕೃತಿ ಅವನಿಗೆ ಕಲ್ಸಕ್ ರೆಡಿನೇ ಇರುತ್ತೆ. ಯಾವಾಗ್ಲೂ ಕಲ್ಸಕ್ ರೆಡಿ ಇರುತ್ತೆ. ಆ ಒಂದು ಮರುಗ್ ಹೋಗ್ಬೇಕು ಅಷ್ಟೇ ಏನಿಲ್ಲ.
ಮೈ ಮರೆವು ಹೋಗ್ಬೇಕಷ್ಟೇ. ಅದು ಇಂಪಾರ್ಟೆಂಟ್. ಮೈಮರೆವು ಹೇಗೆ ಹೋಗುತ್ತಂತಂದ್ರೆ, ಧ್ಯಾನ ಸಾಧನೆಯಿಂದ, ಪ್ರತಿದಿನ ಧ್ಯಾನ ಸಾಧನೆಯಿಂದ ಸಹಜವಾಗಿ ನಾವೇನಾಗ್ತೀವಿ ಚುರುಕಾಗ್ತೀವಿ, ಸೃಷ್ಟಿನ ಗಮನಿಸ್ತೀವಿ. ಆ ಹೂವು ಅರಳಿದೆ ಅದನ್ನ ಆನಂದ ಪಡ್ತೀವಿ ನೋಡಿ. ಎಷ್ಟ್ ಚೆನ್ನಾಗಿದೆ ಹೂವು ಅಂತ. ಒಂದು ಮರ ನೋಡಿ ಆನಂದ ಪಡ್ತೀವಿ. ಅಂದ್ರೆ ಅಲ್ಲಿಂದ ಕಲಿತೀವಿ ಆನಂದ ಪಡೋದೊಂದಿಲ್ಲ. ನಾವು ಕೂಡ ಸೇವೆ ಮಾಡಕ್ ಪ್ರಾರಂಭ ಮಾಡ್ತೀವಿ. ಆ ಸೃಷ್ಟಿಗೋಸ್ಕರ, ಭೂತಾಯಿಗೋಸ್ಕರ ನೋಡಿ. ಸಹಕರಿಸ್ಬೇಕು. ಆ ಭೂತಾಯಿಗೆ ಎಷ್ಟು ನೀನು ಸೇವೆ ಮಾಡ್ತೀಯ, ಅಷ್ಟು ನೀನು ಆನಂದವಾಗಿರ್ತೀಯ. ಭೂಮಿ ಮೇಲೆ ಸಸ್ಯಾಹಾರ ಪ್ರಪಂಚ ಸೃಷ್ಟಿಯಾದಷ್ಟು ಏನಾಗುತ್ತೆ, ನಿನಗೇ ಆನಂದ, ನಿನಗೇ ಲಾಭ ಅದು. ಬದುಕೋನಿಗೆ ಲಾಭ, ಭೂಮಿ ಮೇಲೆ ಬದುಕೋನಿಗೆ ಲಾಭ ನೋಡಿ. ಅದು ಬಿಟ್ಟು ಸೋಮಾರಿ ತರ ಕೂತ್ಕೊಂಡ್ರೆ ಏನಾಗುತ್ತೆ, ನಿನಗೇ ನಷ್ಟ. ನೀನೇನ್ ಆರಾಮಾಗಿ ಬದುಕಕ್ಕಾಗಲ್ಲ ಭೂಮಿ ಮೇಲೆ. ಒಂದಕ್ಕೊಂದು ಎಲ್ಲ ಲಿಂಕೆ. ಪ್ರತಿಯೊಂದು ಲಿಂಕ್. ಒಂದಕ್ಕೊಂದು ಸಹಕಾರ ಅಂತಕ್ಕಂಥದ್ದು ಅದ್ಭುತವಾಗಿದೆ ಎಲ್ಲ ಕಡೆ ಸೃಷ್ಟಿಯಲ್ಲಿ. ಹಾಗಾಗಿ ನೋಡಿ, ಆ ಸಹಕರಿಸ್ತಾನೇ ಇರ್ಬೇಕು ಯಾವಾಗ್ಲೂ ಕೂಡ. ಆ ಸೋಮಾರಿತನ ಬಿಡ್ಬೇಕು. ಆ ಈಗೋ ಬಿಡ್ಬೇಕು. ಅಹಂಕಾರ ಬಿಟ್ಟು ಸಹಕರಿಸಕ್ ಪ್ರಾರಂಭ ಮಾಡ್ಬೇಕು. ನಾನೇನ್ ಮಾಡ್ಲಿ ಸೇವೆ? ಈ ಕ್ಷಣ ನಾನೇನ್ ಮಾಡ್ಲಿ? ಏನ್ ಒಳ್ಳೇದ್ ಮಾಡ್ಲಿ? ನೋಡಿ. ನನ್ ಕೈ ಕಾಲು ಗಟ್ಟಿದಾವ್ ನನ್ನವು. ನಾನ್ ಏನ್ ಮಾಡ್ಲಿ ಈ ಕ್ಷಣ? ಆ? ನಾನ್ ಏನು ಒಂದು ಕೆಲ್ಸ ಮಾಡಿ, ಏನೋ ಒಂದು ಪರಿವರ್ತನೆ ಮಾಡಕ್ಕೆ ನಾನು ಆ ನಾನ್ ಒಂದು ಒಂದು ಸಹಕರಿಸ್ಲಿ ನಾನು. ನೋಡಿ. ಅದೇ ಇರ್ಬೇಕು ಯಾವಾಗ್ಲೂ ತಪನ. ಅವಾಗೇನಾಗುತ್ತೆ, ಅದ್ಭುತವಾಗಿ ಸೃಷ್ಟಿ ಭೂತಾಯಿಗೆ ಎಷ್ಟೋ ಒಂದು ಶಕ್ತಿ ಬರುತ್ತೆ. ಆ ಭೂತಾಯಿಗೆ ಎಷ್ಟು ಶಕ್ತಿ ಬರುತ್ತೆ, ನಿನಗೂ ಆ ಶಕ್ತಿ ಬರುತ್ತೆ. ನೀನು ಕೂಡ ಭೂತಾಯಿಯ ಒಂದು ಭಾಗನೇ, ಬೇರೆ ಅಲ್ಲ ನೀನು. ನೋಡಿ. ಸೊ ಹಾಗಾಗಿ ಮಾಸ್ಟರ್ಸ್ ಯಾವಾಗ್ಲೂ ತಿಳ್ಕೊಳ್ಳಿ, ಸಹಕರಿಸ್ತಾನೇ ಇರ್ಬೇಕು ಪ್ರತಿಯೊಬ್ಬರಿಗೂ ಕೂಡ. ಯಾವಾಗ್ಲೂ ಕೂಡ ಎಲ್ಲೋದ್ರೂ ಸಹಕರಿಸ್ತಾ ಇರ್ಬೇಕು. ಸೋಮಾರಿ ತರ ಕುತ್ಕೊಳ್ಳೇಬಾರ್ದು ಯಾವತ್ತು. ನಾನೇನ್ ಮಾಡ್ಲಿ ಅಂತ ಕಾಯ್ತಾ ಇರ್ಬೇಕು ಯಾವಾಗ್ಲೂ. ಅದೇ ಬುದ್ಧಿ, ಅದೇ ಬುದ್ಧತ್ವ ಅಂದ್ರೆ. ಪತ್ರಿ ಸರ್ ಏನ್ ಮಾಡ್ತಿದ್ರು, ಯಾವಾಗ್ಲೂ ಕೂಡ ಎಲ್ಲೋದ್ರೂ ಕೆಲಸ ಮಾಡ್ತಿದ್ರು ಅವ್ರು. ಎಲ್ಲಿ ಕೂತ್ಕೊಂತಿರ್ಲಿಲ್ಲ. ಅಡಿಗೆ ಮನೆಗೆ ಹೋದ್ರೆ ತರಕಾರಿ ಹೆಚ್ಚೋರು. ಆ ಧ್ಯಾನ ಕ್ಲಾಸ್ ಆದ ತಕ್ಷಣ ಆ ಸಂಗೀತ ನುಡ್ಸಿ, ಆ ಮತ್ತೆ ಅನ್ನದಾನಕ್ಕೆ ಹೋಗ್ತಿದ್ರು. ಕ್ಲಾಸ್ ಆದ ತಕ್ಷಣ ಅಲ್ಲೋಗಿ ಮತ್ತೆ ಊಟ ಬಡಿಸೋರು ನೋಡಿ. ಈ ಸಂಗೀತದಲ್ಲೇ ತಗೊಳ್ಳಿ ಬೇಕಂದ್ರೆ ನೀವು. ಒಂದಕ್ಕೊಂದು ಆ ಒಂದು ಇನ್‌ಸ್ಟ್ರುಮೆಂಟಿಗೆ ಸಹಕಾರ ಇದೆ ಅಲ್ಲಿ. ಇಲ್ಲಾಂದ್ರೆ ಅದ್ಭುತವಾಗಿ ಶ್ರುತಿ ಬರಲ್ಲ, ಅದ್ಭುತವಾಗಿ ನಾದ ಬರೋದಿಲ್ಲ. ಆ ತಬಲದ ಜೊತೆ ಫ್ಲೂಟ್ ಸಹಕಾರ, ಫ್ಲೂಟ್ ಜೊತೆ ಸಿತಾರ್ ಸಹಕಾರ, ಸಿತಾರ್ ಜೊತೆ ವಯಲಿನ್ ಸಹಕಾರ ನೋಡಿ. ಅವಾಗೇನಾಗುತ್ತೆ, ಅದ್ಭುತವಾದ ಸಂಗೀತ ಸೃಷ್ಟಿಯಾಗುತ್ತೆ ನೋಡಿ. ನಿನ್ಗೆ ಏನಾದ್ರು ಒಂದು ಅದ್ಭುತವಾದ್ ಬೇಕು, ಒಂದು ಒಳ್ಳೇದ್ ಬೇಕು, ಒಂದು ಪರ್ಫೆಕ್ಷನ್ ಬೇಕು ಅಂದ್ರೆ ಏನ್ ಬೇಕು? ಸಹಕಾರನೇ ಇದೆ ಎಲ್ಲ ಕಡೆ. ಬಿಟ್ಟು ಅಸಹಕಾರ ಇಲ್ಲ. ಸಹಕಾರನೇ ಇರೋದು. ಅಸಹಕಾರ ಎಲ್ಲಿ ಇಲ್ಲ. ನೋಡಿ. ಎಲ್ಲಿ ಸಹಕಾರ ಇರುತ್ತೆ, ಅಲ್ಲಿ ಒಳ್ಳೇದು ಸೃಷ್ಟಿಯಾಗುತ್ತೆ. ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್.